ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಇಸ್ನಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳ್ತೇನೆ ಫ್ರೆಂಡ್ಸ್. ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ಈ ವಿಡಿಯೋದಲ್ಲಿ ನಾನು ನನ್ನ ವಿಶೇಷಗಳನ್ನೆಲ್ಲ ಹೇಳ್ತೇನೆ. ನಾನು ಎಲ್ಲೆಲ್ಲಿ ಹೋಗಿದ್ದೇನೆ, ಏನೇನು ಮಾಡ್ತಾಯಿದ್ದೇನೆ, ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲಾಗಿ ತಿಳಿಸ್ತೇನೆ. ಬನ್ನಿ ಫ್ರೆಂಡ್ಸ್. ಬೆಳಿಗ್ಗೆ ಬೇಗ ಎದ್ದು ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟದ ತಯಾರಿ ಎಲ್ಲ ಮಾಡಿ ಮಧ್ಯಾಹ್ನದ ಊಟ ಮುಗಿಸಿ ಫ್ರೆಶ್ ಆಗಿ ನಾನು ಹೊರಗಡೆ ಹೋಗ್ತಾ ಇರೋದು ಫ್ರೆಂಡ್ಸ್. ಎಲ್ಲಿಗೆ ಅಂತ ಹೇಳ್ತೇನೆ. ನನಗೆ ಒಂದು ಮೆಹಂದಿ ಆರ್ಡರ್ ಇರ್ತದೆ, ಹಾಗೆ ಆ ಬ್ರೈಡಲ್ ಮನೆಗೆ ನಾನು ಹೋಗ್ತಾ ಇರೋದು ಫ್ರೆಂಡ್ಸ್. ಇದು ಅವಳ ಮನೆ ದಾರಿ ಫ್ರೆಂಡ್ಸ್. ನನಗೆ ಒಂದು ವಾರ ಮೊದಲೇ ಆರ್ಡರ್ ಸಿಕ್ಕಿರ್ತದೆ. ಹಾಗೆ ನಾನು ಮಧ್ಯಾಹ್ನ ಫ್ರೆಶ್ ಆಗಿ ಅವಳ ಮನೆಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಸೊ ಯಾವ ಥರ ನಾನು ಮೆಹಂದಿ ಇಡ್ತೇನೆ ಅಂತೇಳಿ ನಿಮಗೂ ಕೂಡ ತೋರಿಸ್ತೇನೆ. ಅದಲ್ಲದೆ ಇಂಪಾರ್ಟೆಂಟ್ ವಿಷಯ ಸಹ ನಾನು ಮೆಹಂದಿ ಇಡ್ತಾ ಇರುವಾಗಲೇ ನಾನು ಹೇಳ್ತಾ ಬರ್ತೇನೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ವಿಡಿಯೋ ಫುಲ್ಲಾಗಿ ನೋಡಿ. ಇದು ಅವಳ ಮನೆಯ ದಾರಿ ಫ್ರೆಂಡ್ಸ್. ನಾನು ಫೈನಲಿ ಅವಳ ಮನೆಗೆ ಬಂದು ಮುಟ್ತೇನೆ ಫ್ರೆಂಡ್ಸ್. ನಾನು ಕಾಸರಗೋಡಿಂದ ಬ್ರೈಡಲ್ ಕೋನ್ ತರಿಸುವುದು ತಸ್ಲೀಮಾ ಅನ್ನೋರಿಂದ. ಅಂದರೆ ಅವರ ಕೋನ್ ತುಂಬ ಫ್ರೆಶ್ ಆಗಿ ಮತ್ತು ನೀಟ್ನೆಸ್ ಅವರ ಕೋನಲ್ಲಿರ್ತದೆ. ನೋಡಿ ಫ್ರೆಂಡ್ಸ್ ಯಾವ ಥರ ಪ್ಯಾಕಿಂಗ್ ಉಂಟಂತೇಳಿ. ನಾನು ಆರ್ಡ್ರ್ ಮಾಡಿದರೆ ಅವರು ಗಾಡಿ ಮುಖಾಂತರ ನನಗೆ ಮ್ಯಾಂಗ್ಳೂರಿಗೆ ತಂದು ಮುಟ್ಟಿಸ್ತಾರೆ. ಮತ್ತು ಅಲ್ಲಿಂದ ನಾನು ಹೋಗಿ ಕಲೆಕ್ಟ್ ಮಾಡಿ ತಗೊಳ್ತೇನೆ ಫ್ರೆಂಡ್ಸ್. ಫೈನಲಿ ಬ್ರೈಡಲ್ಗೆ ಮೆಹಂದಿ ಇಡುವ ಅಂತೇಳಿ ನಾನು ಅವಳನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಕಾದ್ವಿ. ಅಂದರೆ ಅವಳು ರೆಡಿಯಾಗಿರಲಿಲ್ಲ. ಫೈನಲಿ ಅವಳು ಬಂದಳು ಫ್ರೆಂಡ್ಸ್. ಈಗ ಅವಳಿಗೆ ಮೆಹಂದಿ ಅವಳೇ ಕೆಲವು ಡಿಸೈನ್ಗಳೆಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾಳೆ. ಹಾಗೆ ಅದನ್ನು ಅವಳು ತೋರಿಸ್ತಾಳೆ, ನನಗೆ ಈ ಥರ ಬೇಕು ಅಂತ. ಇವಾಗ ನಾನು ಅದೇ ಥರ ಮೆಹಂದಿ ಅವಳು ತೋರಿಸಿದ ಇದನ್ನೇ ನಾನು ಇಡ್ತೇನೆ, ಡಿಸೈನನ್ನೇ ನಾನು ಮೆಹಂದಿ ಇಡ್ತೇನೆ. ನೀವು ಇದು ಪೂರ್ತಿಯಾಗಿ ನೋಡಿ, ಆವಾಗ ಗೊತ್ತಾಗ್ತದೆ ಯಾವ ಡಿಸೈನ್ ಅಂತ ಹೇಳಿ. ಹಾಗೆ ಮೆಹಂದಿ ಇಡ್ತಾ ಇರುವಾಗಲೇ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಚೆಂದ ನಾನು ಇಟ್ಟಿದ್ದೇನಲ್ಲ. ನನ್ನನ್ನು ನಾನೇ ಹೊಗಳ್ತಾ ಇಡ್ತೇನೆ. ನೀವು ನೋಡ್ತೀರಲ್ಲ ಫ್ರೆಂಡ್ಸ್ ಯಾವ ಥರ ಉಂಟಂತ, ನಿಮಗೇ ಗೊತ್ತಾಗ್ತದೆ ಯಾವ ಥರ ಉಂಟಂತೇಳಿ ಫ್ರೆಂಡ್ಸ್. ಮತ್ತು ಇಂಪಾರ್ಟೆಂಟ್ ವಿಷಯ ಏನಂದರೆ ಫ್ರೆಂಡ್ಸ್, ಪಡುಬಿದ್ರೆ ನೆಸಿಮಾ ಬ್ಲಾಗರ್, ನಿಮಗೆಲ್ಲರಿಗೂ ಗೊತ್ತಿರುವ ಬ್ಲಾಗರೇ ಅವರು. ಕೆಲವು ತಿಂಗಳ ಮೊದಲು ಅವರ ವಿಷಯದಲ್ಲಿ ಯೂಟ್ಯೂಬಲ್ಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದ್ರು. ಅವರು ಹೀಗೆ ಹಣ ತಗೊಂಡು ಆ ಥರ ಈ ಥರ ಅಂತೇಳಿ. ಫ್ರೆಂಡ್ಸ್, ಈಗ ನನಗೆ ಗೊತ್ತಿರೋ ವಿಷಯ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನನ್ನ ಚಾನಲಲ್ಲಿ ವಾಚ್ ಟೈಮ್, ಸಬ್ಸ್ಕ್ರೈಬರ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿತ್ತು ಫ್ರೆಂಡ್ಸ್. ಆ್ಯಡ್ಸೆನ್ಸ್ ಮಾತ್ರ ಆಗಿರಲ್ಲ. ಹಾಗೆ ನಾನು ಅವಳನ್ನು ಕಾಂಟ್ಯಾಕ್ಟ್ ಮಾಡುವ ಅಂಥೇಳಿ ಒಂದಿನ ಅವಳ ಕಾಂಟ್ಯಾಕ್ಟ್ಸನ್ನು ಮಾಡ್ತೇನೆ. ಆದರೆ ಫಸ್ಟ್ ಕಾಲಿಗೆ ಅವಳು ಒಂದು ರೆಸ್ಪೆಕ್ಟ್ ಕೊಟ್ಟು ಎಷ್ಟು ಚಂದವಾಗಿ ಅವಳು ನಮ್ಮ ಹತ್ರ ಮಾತಾಡ್ತಾಳೆ. ಮತ್ತು ಚಾನಲ್ ವಿಷಯದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಷಯವನ್ನು ಸಹ ನಮಗೆ ತಿಳಿಸ್ತಾಳೆ. ಒಂದು ರೆಸ್ಪೆಕ್ಟ್ ಅವಳ ಸೈಡಿಂದ ನಮಗೆ ಸಿಗ್ತದೆ. ಮತ್ತು ನಾವು ಅವಳಿಗೆ ಆ್ಯಡ್ಸೆನ್ಸ್ ಮಾಡಲಿಕ್ಕೆ ಪೇ ಮಾಡಿರ್ತೇವೆ. ಆದರೆ ಅವಳು ಅದೇ ಟೈಮಿಗೆ ಕೆಲಸ ಮಾಡಿ ಮುಗಿಸ್ತಾಳೆ. ನಮಗೆ ಕೆಲಸ ಮಾಡಿ ಸಹ ಕೊಡ್ತಾಳೆ ಅವಳು ನಮಗೆ. ಸೊ ಫ್ರೆಂಡ್ಸ್, ಯಾರ ವಿಷಯದಲ್ಲೂ ಏನೇನು ಇಲ್ಲ ಸಲ್ಲದನ್ನು ಹೇಳಿ ಯಾಕೆ ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡ್ತೀರಾ. ಆದರೆ ಇವರ ವಿಷಯದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೇನೆ, ಒಳ್ಳೆಯ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ. ಈ ಚಾನಲ್ ವಿಷಯದಲ್ಲಿ ಆಗಲಿ, ಒಂದು ವೀಡಿಯೋಸ್ ಹಾಕೋದಿದ್ರೆ ವೀಡಿಯೋಸ್ ಹಾಕಿ. ಅವರ ಚಾನಲ್ಗಿಂತ ನಮ್ಮ ಚಾನಲ್ಗೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ಅಷ್ಟೊಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಸೊ ಅವಳಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ನೆಸಿಮಾ. ನಿಜವಾಗ್ಲೂ ಹೇಳ್ತೇನೆ ಫ್ರೆಂಡ್ಸ್, ಯಾರು ಹೇಳಿದಾಗೆ ಇಲ್ಲ ಫ್ರೆಂಡ್ಸ್. ಅಷ್ಟು ಒಳ್ಳೆಯ ಬ್ಲಾಗರ್ ಅವರು ಫ್ರೆಂಡ್ಸ್. ಮತ್ತು ಹಾಗೆ ವಿಷಯ ನನಗೆ ಗೊತ್ತಿದ್ದನ್ನು ನಾನು ಹೇಳಬೇಕಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಫ್ರೆಂಡ್ಸ್. ಒಳ್ಳೆಯ ಹೆಂಗಸು ಅಂತೇಳಿ
ಒಂಥರ ಗತ್ತು ಅಹಂ ಯಾವುದೂ ಇಲ್ಲದ ಒಂದು ಹೆಂಗಸು. ಎಲ್ಲ ರೀತಿಯಲ್ಲಿ ಅವರು ನಮ್ಮ ಹತ್ರ ಒಳ್ಳೆ ರೀತಿಯಲ್ಲಿ ಈಗಲೂ ಕೂಡ ವೀಡಿಯೋಸ್ ಹಾಕಿದ ತಕ್ಷಣ ಫೋನ್ ಮಾಡ್ತಾರೆ, ಅಥವಾ ಏನು ವೀಡಿಯೋಸ್ ಹಾಕಲಿಲ್ಲ ಅಂತ ಸಹ ಅವರು ನಮ್ಮ ಹತ್ರ ಕೇಳ್ತಾರೆ ಫ್ರೆಂಡ್ಸ್. ನೋಡಿ, ಅಷ್ಟೊತ್ತಿಗೆ ನಾವು ಕಾಫಿ ಕುಡಿದು ಸ್ವಲ್ಪ ಹೊತ್ತಾಗಲಿಲ್ಲ, ಅಷ್ಟೊತ್ತಿಗೆ ಅವರು ನಮಗೆ ಪಿಸ್ತಾ ಚಾಕ್ಲೇಟ್ ಎಲ್ಲ ತಂದು ಕೊಡ್ತಾರೆ. ಅಂದರೆ ಬ್ರೈಡಲ್ನ ಅಣ್ಣ ಗಲ್ಫಿಂದ ಬಂದಿರ್ತಾನೆ ಅವತ್ತು ಬೆಳಿಗ್ಗೆನೆ, ಹಾಗೆ ಅವರು ಅದನ್ನು ಸಹ ನಮಗೆ ತಂದು ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಪಿಸ್ತಾ ಚಾಕ್ಲೇಟ್ ಎಲ್ಲ ನಮಗೆ ಅವರು ಕೊಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇದು ಮೆಹಂದಿ ಅವಳು ಕೊಟ್ಟ ಡಿಸೈನನ್ನೇ ನಾನು ಇಡ್ತೇನೆ. ಯಾವ ಥರ ನೀಟ್ ಫಿನಿಶಿಂಗ್ ಉಂಟಾ ಅಂತೇಳಿ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ. ನೋಡಿ, ನನ್ನ ಇನ್ಸ್ಟಾ ಐ ಡಿ ಸಹ ಉಂಟು, ಹೆನ್ನಾ ಅಂತೇಳಿ, ಹೆನ್ನಾ ಅಂತೇಳಿ. ನೀವು ಫಾಲೋ ಮಾಡಿ, ನಿಮಗೆ ಗೊತ್ತಾಗ್ತದೆ ನಾನು ಎಷ್ಟೆಷ್ಟು ಕಡೆ ಹೋಗಿರ್ತೇನೆ ಅಂತೇಳಿ. ಫೈನಲಿ ಮೆಹಂದಿ ಎಲ್ಲ ಮುಗಿಸಿ ನಾನು ಹೊರಗಡೆ ಮೆಹಂದಿ ಮುಗಿಸಿ 8-8:30 ಆಗುವಾಗ ರಾತ್ರಿ ಏನಾದರೂ ಫುಡ್ ತಿನ್ನುವ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಕೆಫೆಗೆ ಹೋಗ್ತೇನೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಉಂಟಾ ಅಂತೇಳಿ ಕೆಫೆ. ಒಳ್ಳೆ ನಮಗೆ ಸಹ ಫಸ್ಟ್ ನಾನು ಈ ಕೆಫೆಗೆ ಹೋಗೋದು ಫಸ್ಟ್ ನಾನು ಕೇಳಿದ್ದೆ, ಹಾಗೆ ಇಲ್ಲಿಗೆ ಹೋಗಿ ಅಲ್ಲಿದ್ದು ಫುಡ್ಡೆಲ್ಲ ಟ್ರೈ ಮಾಡುವ ಅಂತೇಳಿ ನಾನು ಈ ಕೆಫೆಗೆ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ. ಇದು ಅಲ್ಲಿದ್ದು ಮೆನು ಫ್ರೆಂಡ್ಸ್, ನೀವು ಹೋಗಿರ್ಬೋದು ಅಲ್ಲಿ. ನಾನಂತೂ ಫಸ್ಟ್ ಹೋಗೋದು, ಅದಕ್ಕೆ ನಾನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತಾ ಇರೋದು. ಮತ್ತೇನೆಂದರೆ, ನಾನು ಇಲ್ಲಿ ಕೆಲವು ಐಟಮ್ಗಳು ಸಹ ನಾನು ಆರ್ಡ್ರ್ ಮಾಡ್ತೇನೆ, ಹಾಗೆ ಕಾಯ್ತಾ ಇರೋದು ಯಾವಾಗ ಬರ್ತದೆ ಅಂತೇಳಿ. ಮೊದಲೇ ಸುಸ್ತಾಗಿರ್ತೇನೆ. ಮತ್ತು ನೋಡಿ, ಐಟಮ್ ಬಂತು ಮೋಮೋಸು. ಜಾಸ್ತಿ ನಾನು ಮಕ್ಕಳ ಹತ್ರ ನಾನು ಹೇಳಿದೆ ಮೆಹಂದಿ ಇಟ್ಟು ಬಂದಾದ ಮೇಲೆ ನಾನು ನಿಮ್ಮನ್ನು ಎಲ್ಲಿಗಾದರೂ ಹೊರಗಡೆ ಕರ್ಕೊಂಡು ಹೋಗ್ತೇನೆ. ಸೊ ಅದಕ್ಕೋಸ್ಕರ ನಾನು ಮಕ್ಕಳನ್ನು ಕರ್ಕೊಂಡು ಹೋದದ್ದು. ಈ ಥರ ಬರ್ಗರ್, ಮೋಮೋಸು, ಫ್ರೆಂಚ್ ಫ್ರೈಸ್, ಈ ಥರ ಕೆಲವು ಐಟಮ್ಗಳನ್ನು ನಾನು ಆರ್ಡ್ರ್ ಮಾಡ್ತೇನೆ. ಮಕ್ಕಳು ಖುಷಿಯಾಗಿ ತಿಂತಾರೆ. ಅಂದರೆ ನಾನು ಮೆಹಂದಿ ಆರ್ಡ್ರ್ ನನಗೆ ಸಿಕ್ಕಿದರೆ ಅವರು ನನ್ನನ್ನು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ನನ್ನನ್ನು ಕಳಿಸ್ತಾ. ಚಿಕ್ಕ ಮಕ್ಕಳು ಆದರೂ ಸಹ ಮಕ್ಕಳು ಕೂಗುವುದು ಆ ಥರ ಎಲ್ಲ ಉಂಟು. ಆದರೆ ನನ್ನ ಮಕ್ಕಳು ಯಾವ ರೀತಿಯಲ್ಲಿ ಸಹ ಒಳ್ಳೆ ರೀತಿಯಲ್ಲಿ, ನಾನು ಅವರ ಅಜ್ಜಿ ಹತ್ರ ಬಿಟ್ಟು ಹೋದ್ರೆ ಅವರು ಅಲ್ಲೇ ಕೂತಿರ್ತಾರೆ, ಬರುವ ತನಕ ಸಹ ನನ್ನನ್ನು ಕಾಯ್ತಾ ಇರ್ತಾರೆ. ಅದು ನನಗೆ ತುಂಬ ಖುಷಿ ಆಗೋದು. ಹಾಗೆ ಅವರಿಗೆ ಏನಾದರೂ ತಿನ್ನಿಸುವುದು ಸಹ ನನ್ನ ಕರ್ತವ್ಯ ಅಲ್ಲ. ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡುವಾಗ ನಾನು ಸಹ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡೋದು ನನಗೆ ಸಹ ತುಂಬ ಖುಷಿ ಆಗ್ತದೆ ಮಕ್ಕಳನ್ನು ನೋಡುವಾಗ. ಹಾಗೆ ಫೈನಲಿ ತಿಂದು ನಾನು ಹೊರಗಡೆ ಬರ್ತಾ ಇರೋದು ಫ್ರೆಂಡ್ಸ್. ನೋಡಿ ಯಾವ ರೀತಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.